ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನೋಡಿ, ಇವತ್ತಿನ ವೀಡಿಯೋಗೆ ನಾನು 11.07 mm ಕ್ರೋಶ ತೊಗೊಂಡಿದ್ದೀನಿ. ಮತ್ತು ಈ ಥರ ಬಿಡ್ಸ್ನ ಯೂಸ್ ಮಾಡ್ತಾಯಿದ್ದೀನಿ ಈ ಡಿಸೈನ್ಗೆ. ಸಬ್ಸ್ಕ್ರೈಬ್ ಮಾಡಿರೋರಿಗೆಲ್ಲ ಥ್ಯಾಂಕ್ಸ್. ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಮಾಡಿ. ನೋಡಿ, ಹೀಗೆ ಸ್ಟಾರ್ಟಿಂಗಲ್ಲಿ ಕ್ರೋಶನ ಇನ್ಸರ್ಟ್ ಮಾಡಿಕೊಂಡು ದಾರನ ಹೀಗೆ ಆಚೆ ಎತ್ಕೊಂಡು ನಾಟ್ ಮಾಡ್ತಾಯಿದ್ದೀನಿ. ಒಂದು ಎರಡು ಹೀಗೆ ಲಾಕ್ ಆದಮೇಲೆ ಮತ್ತೆ ನೋಡಿ ಹೀಗೆ ಅದ್ರ ಪಕ್ಕದಲ್ಲೇ ಒಂದು ಲೂಫ್ ಹಾಕ್ಕೊಂಡು ಆ ಲೂಫ್ ಆದಮೇಲೆ ಚೈನ್ನ ಹಾಕೋತಾ ಇದ್ದೀನಿ. ನೋಡಿ, 1 2 3 4 5 ಚೈನ್ನ ಹಾಕ್ಕೊಂಡು ಹೀಗೆ ನೋಡಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಿ. ಆ ಲಾಕ್ ಆದಮೇಲೆ 1 2 3 ಚೈನ್ನ ಹಾಕ್ಕೊಂಡು ನೋಡಿ ಮತ್ತೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಿ. ಆ ಲಾಕ್ ಆದಮೇಲೆ ಈಗ ನಾವೇನು ಬೀಡ್ ತೊಗೊಂಡಿದ್ವಲ್ವ ಆ ಬೀಡನ್ನ ಇನ್ಸರ್ಟ್ ಮಾಡ್ಕೋತಾ ಇದ್ದೀನಿ. ನೋಡಿ, ಬೀಡ್ ಇನ್ಸರ್ಟ್ ಆದಮೇಲೆ ಬೀಡ್ ಲಾಕ್ ಮಾಡಿ. ಬೀಡ್ ಲಾಕ್ ಆದಮೇಲೆ ನೋಡಿ ಹೀಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ಲಾಕ್ ಆದಮೇಲೆ 1 2 3 4 5 6 7 ಚೈನ್ನ ಹಾಕ್ಕೊಂಡು ಈ 7 ಚೈನ್ ಏನಿದೆ ಅದು ಡಿಪೆಂಡ್ಸ್ ಆನ್ ಯುವರ್ ಬೀಡ್ಸು. ಅದು ನೀವು ಬೀಡ್ಸು ಎಷ್ಟು ಉದ್ದ ತೊಗೋತೀರಾ ಚಿಕ್ಕ ತೊಗೋತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಹೀಗೆ ನೋಡಿ ಈ ಬೀಡ್ಗೆ 7 ಕರೆಕ್ಟಾಗಿದೆ. ಅದು ನೀವು ಯಾವ ಥರ ಬೀಡ್ ತೊಗೋತೀರಾ ಅದಕ್ಕೆ ಅಡ್ಜಸ್ಟ್ ಆಗೋ ಥರ ಚೈನ್ನ ಹಾಕ್ಕೊಳ್ಳಿ. ಆದಮೇಲೆ ಸ್ಯಾರಿನ ಟರ್ನ್ ಮಾಡಿಕೊಂಡು 1 2 ಚೈನ್ನ ಹಾಕ್ಕೊಂಡು ನೋಡಿ ಸ್ಟಾರ್ಟಿಂಗ್ 3 ಚೈನ್ ಲಾಕ್ ಮಾಡಿದ್ವಿ ನೋಡಿ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ಒಂದು ಲಾಕ್ ಆದಮೇಲೆ ಸ್ಯಾರಿನ ಟರ್ನ್ ಮಾಡಿಕೊಂಡು ಕ್ರೋಶ ಮೇಲೆ 2 ಸಲ ದಾರ ತಗೊಂಡು ಅದೇನು 7 ಚೈನ್ ಹಾಕಿದ್ವಲ್ವ ಅದರೊಳಗಡೆಯಿಂದ ಲೂಫ್ ಎಳ್ಕೊಂಡ್ರೆ 4 ಇರುತ್ತೆ. 4ರಲ್ಲಿ 2ರಲ್ಲಿ 1 2ರಲ್ಲಿ 1 2ರಲ್ಲಿ 1 ಸೊ ತ್ರಿಬಲ್ ಕ್ರೋಶೆ ಆಗುತ್ತೆ. 1 ತ್ರಿಬಲ್ ಕ್ರೋಶೆ ಆಯಿತು. ಈಗ 2ನೇ ಸಲ ತ್ರಿಬಲ್ ಕ್ರೋಶೆ ಹಾಕ್ತಾಯಿದ್ದೀನಿ. 2ರಲ್ಲಿ 1 2ರಲ್ಲಿ 1 2ರಲ್ಲಿ 1 ಮಾಡಿ. ಈ ಸಲ ಹೀಗೆ ತ್ರಿಬಲ್ ಕ್ರೋಶೆ ಆದಮೇಲೆ ಮತ್ತೆ ಕ್ರೋಶ ಮೇಲೆ ದಾರ ತಗೊಳ್ಳಿ. ಮತ್ತು 2ರಲ್ಲಿ 1 ಮಾಡಿ 2ರಲ್ಲಿ 1 ಮಾಡಿ ಮತ್ತು 2ರಲ್ಲಿ 1 ಮಾಡಿ. ಹೀಗೆ ಆದಮೇಲೆ ನೋಡಿ 1 2 3 ಚೈನ್ನ ಹಾಕ್ಕೊಂಡು ಪಿಕೌಟ್ ಮಾಡಿ. ಸೇಮ್ ಈಗ ತ್ರಿಬಲ್ ಕ್ರೋಶೆ ಏನು ಮಾಡಿದ್ರಿ ಅಲ್ವಾ ಅದರ ಒಳಗಡೆಯಿಂದ ಲೂಫ್ ಎಳ್ಕೊಂಡು ಲಾಕ್ ಮಾಡಿ. ಸೊ ಒಂದು ಪಿಕೌಟ್ ರೆಡಿ ಆಗುತ್ತೆ ನಿಮಗೆ. ಇದಾದಮೇಲೆ ಮತ್ತೆ ಕ್ರೋಶ ಮೇಲೆ 2 ಸಲ ದಾರ ತೊಗೊಂಡು ಕಂಬ ಹಾಕ್ತಾ ಬನ್ನಿ. 2 2ರಲ್ಲಿ 1 ಮಾಡಿ. ಇದು 5ನೇ ಕಂಬ. ಇದಾದಮೇಲೆ 3 ಚೈನ್ನ ಹಾಕ್ಕೊಳ್ಳಿ. 1 2 3 ಚೈನ್ನ ಹಾಕ್ಕೊಂಡು ಅದೇ ನೀಲ್ ಚೈನ್ ಇತ್ತಲ್ವ ಅಲ್ಲೇ ಲಾಕ್ ಮಾಡಿ. ಅದು ಲಾಕ್ ಆದಮೇಲೆ ಮತ್ತೆ 1 2 3 ಚೈನ್ನ ಹಾಕ್ಕೊಂಡು ಮತ್ತೆ ಕ್ರೋಶ ಮೇಲೆ 2 ಸಲ ದಾರ ತೊಗೊಂಡು ಮತ್ತೆ ತ್ರಿಬಲ್ ಕ್ರೋಶೆ ಹಾಕಿ ಮತ್ತೆ 2 ಸಲ ದಾರ ತೊಗೊಂಡು ಮತ್ತೆ ಒಂದು ತ್ರಿಬಲ್ ಕ್ರೋಶೆ ಮಾಡಿ. ತ್ರಿಬಲ್ ಕ್ರೋಶೆ ಆದಮೇಲೆ 1 2 3 ಚೈನ್ನ ಹಾಕ್ಕೊಂಡು ಏನು ತ್ರಿಬಲ್ ಕ್ರೋಶೆ ಮಾಡಿದ್ವಲ್ವ ಅದರೊಳಗಡೆಗೆ ಲಾಕ್ ಮಾಡ್ಕೊಳ್ಳಿ. ಲಾಕ್ ಆದಮೇಲೆ ಮತ್ತೆ ಕ್ರೋಶ ಮೇಲೆ 2 ಸಲ ದಾರ ತೊಗೊಂಡು ಕಂಬ ಹಾಕಿ. ಮತ್ತು ಕ್ರೋಶ ಮೇಲೆ 2 ಸಲ ದಾರ ಕಂಬ. 4 ಲೂಫ್ ಇರುತ್ತೆ. 4 ಲೂಫಲ್ಲಿ 2ರಲ್ಲಿ 1 ಮಾಡಿ
ಎರಡರಲ್ಲಿ ಒಂದು ಮಾಡಿ, ಎರಡರಲ್ಲಿ ಒಂದು ಮಾಡಿ. ಸೊ ನಿಮಗೆ ತ್ರಿಬಲ್ ಕ್ರೋಶೆ ರೆಡಿ ಆಗುತ್ತೆ. ಅದಾದಮೇಲೆ 1 2 3 ಸಲ ಚೈನ ತಗೊಂಡು ಮತ್ತೆ ಸೇಮ್ 7 ಚೈನ್ ಗ್ಯಾಪ್ ಏನಿದೆ ಅಲ್ವಾ, ಅಲ್ಲಿ ಲಾಕ್ ಮಾಡಿ. ಲಾಕ್ ಆದಮೇಲೆ ಮತ್ತೆ 1 2 3 ಚೈನ ತಗೊಂಡು ಕ್ರೋಶ ಮೇಲೆ 3 ಸಲ ದಾರ ತಗೊಂಡು ಮತ್ತು ಕಂಬ ಹಾಕಿ 1 2 ಕಂಬ ಆದಮೇಲೆ 3 ಚೈನ್ನ ಹಾಕ್ಕೊಳ್ಳಿ. 3 ಚೈನ್ನ ಹಾಕಿ ಏನು ತ್ರಿಬಲ್ ಕ್ರೋಶೆ ಮಾಡಿರ್ತೀರಲ್ವ ಅದೇ ಇದಕ್ಕೆ ಲಾಕ್ ಮಾಡಿ. ಅದಾದಮೇಲೆ ಮತ್ತೆ 3 ಸಲ ದಾರ ತಗೊಳ್ಳಿ, ಕ್ರೋಶೆ ಮೇಲೆ ಮತ್ತೆ 2 ಸಲ ದಾರ ತಗೊಳ್ಳಿ, ಮತ್ತು ಸೇಮ್ ಹಾಗೆಯೇ ಕಂಬ ಹಾಕಿ. ಇದು 3ನೇ ಕಂಬ. ಈಗ ಹಾಕ್ತಾ ಇರೋದು 4ನೇದು. ನಾಲ್ಕು ಕಂಬ ಆದಮೇಲೆ ನೋಡಿ, ಹೀಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಿ. ನೋಡಿ ಫೈನಲಾಗಿ ಹೀಗೆ ಕಾಣಿಸುತ್ತೆ. ಪೆಟಲ್ಸು 3 ಪೆಟಲ್ಸ್ದು ಡಿಸೈನ್ ಇದು. ನೋಡಿ ಹೇಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ಆ ಲಾಕ್ ಆದಮೇಲೆ ಮತ್ತೆ 1 2 3 4 5 ಚೈನ್ನ ಹಾಕ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಿ. ಆಮೇಲೆ 1 2 3 ಚೈನ್ನ ಹಾಕಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಿ. ಲಾಕ್ ಆದಮೇಲೆ ಬೀಡ್ ತೊಗೊಂಡಿದ್ವಲ್ವ, ಆ ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳಿ. ಬೀಡ್ ಲಾಕ್ ಮಾಡಿ. ಬೀಡ್ ಲಾಕ್ ಆದಮೇಲೆ ಮತ್ತೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಿ. ಈ ಲಾಕ್ ಆದಮೇಲೆ 7 ಚೈನ್ 1 2 3 4 5 6 7 ಚೈನ್ನ ಹಾಕ್ಕೊಂಡು ಬೀಡಿಂದ ಒಂದು ಅಲ್ಲೇನು ಲಾಕ್ ಮಾಡಿದ್ವಲ್ವ ಬೀಡ್ ಪಕ್ಕದಲ್ಲಿ, ಬೀಡಿಗೆ ಫ್ರಂಟ್ ಸೈಡಲ್ಲಿ ಅಲ್ಲಿ ಲಾಕ್ ಮಾಡಿ. ಮತ್ತು ಸ್ಯಾರಿನ ಟರ್ನ್ ಮಾಡಿಕೊಂಡು 1 2 ಚೈನ್ನ ಹಾಕ್ಕೊಂಡು 3 ಬೀಡ್ದು ಲಾಕ್ ಏನಿತ್ತು ಅಲ್ಲಿ ಲಾಕ್ ಮಾಡಿ. ಆ ಲಾಕ್ ಆದಮೇಲೆ ಸ್ಯಾರಿನ ಸರಿ ಮಾಡಿಕೊಂಡು ಮತ್ತೆ ಕ್ರೋಶ ಮೇಲೆ 2 ಸಲ ದಾರ ತಗೊಂಡು ಸೇಮ್ 7 ಚೈನಲ್ಲಿ ಏನಿತ್ತು ಅಲ್ಲೇ ವರ್ಕ್ ಮಾಡ್ತಾ ಹೋಗ್ತೀನಿ. ನೋಡಿ, ಒಂದು ಡಬಲ್ ಕ್ರೋಶ ಮೇಲೆ 2 ಸಲ ದಾರ ತಗೊಂಡು ಆಮೇಲೆ 3 ಚೈನ್ನ ಹಾಕಿ ಸೇಮ್ ಪಿಕಾಟ್ಗೆ ಸೇಮ್ 3 ಚೈನ್ ಇದು ತ್ರಿಬಲ್ ಕ್ರೋಶೆಗೆ ಲಾಕ್ ಮಾಡಿ. ಮತ್ತು ಪುನಃ ಸೂಜಿ ಮೇಲೆ 2 ಸಲ ದಾರ ತಗೊಂಡು 2ರಲ್ಲಿ 1 2ರಲ್ಲಿ 1 2ರಲ್ಲಿ 1 ಮಾಡಿ. ಮತ್ತು ಕ್ರೋಶ ಮೇಲೆ 2 ಸಲ ದಾರ ತಗೊಳ್ಳಿ, 2ರಲ್ಲಿ 1 2ರಲ್ಲಿ 1 2ರಲ್ಲಿ 1 ಮಾಡಿ ಕಂಬ ಹಾಕಿ. ಕಂಬ ಆದಮೇಲೆ 3 ಚೈನ್ನ ಹಾಕ್ಕೊಳ್ಳಿ. 3 ಚೈನ್ ಆದಮೇಲೆ 7 ಚೈನ್ ಗ್ಯಾಪ್ ಏನಿತ್ತು ಅಲ್ಲಿ ಲಾಕ್ ಮಾಡಿ. ಆ ಲಾಕ್ ಆದಮೇಲೆ ಮತ್ತೆ ಅಗೈನ್ 3 ಚೈನ್, ಮತ್ತು ಕ್ರೋಶ ಮೇಲೆ 2 ಸಲ ದಾರ, ಹಾಗೆಯೇ ಕಂಬ ಹಾಕ್ತಾ ಬನ್ನಿ. ಮೊದಲನೇ ಕಂಬ, ಇದು 2ನೇ ಕಂಬ. 2 ಕಂಬ ಆದಮೇಲೆ 1 2 3 ಚೈನ್ ಏನು ತ್ರಿಬಲ್ ಕ್ರೋಶೆ ಹಾಕಿದ್ವಿ ಅದಕ್ಕೇ ಲಾಕ್. ಆ ಲಾಕ್ ಆದಮೇಲೆ ಮತ್ತೆ ಕ್ರೋಶ ಮೇಲೆ 2 ಸಲ ದಾರ, ಹೀಗೇ ಮತ್ತೆ ಕಂಬ ಹಾಕಿ. ಕ್ರೋಶ ಮೇಲೆ 2 ಸಲ ದಾರ ತೊಗೊಂಡು ಒಂದು ಲೂಫ್ ಎಳ್ಕೊಂಡು 4 ಲೂಫ್ ಇರುತ್ತೆ. 4ರಲ್ಲಿ 2ರಲ್ಲಿ 1 2ರಲ್ಲಿ 1 2ರಲ್ಲಿ 1 4 ಸಲ ಮಾಡಿ. ಮತ್ತು 3 ಚೈನ್ನ ಹಾಕ್ಕೊಂಡು ಅದನ್ನು 7 ಚೈನ್ ಗ್ಯಾಪಲ್ಲಿ ಲಾಕ್ ಮಾಡಿ. ಆ ಲಾಕ್ ಆದಮೇಲೆ 1 2 3 ಚೈನ್ನ ಹಾಕ್ಕೊಳ್ಳಿ. 3 ಚೈನ್ನ ಆದಮೇಲೆ ಕ್ರೋಶ ಮೇಲೆ ಮತ್ತೆ 2 ಸಲ ದಾರ ತಗೊಂಡು ಮತ್ತು ಕಂಬನ ಹಾಕಿ. ಮತ್ತು ಕ್ರೋಶ ಮೇಲೆ 2 ಸಲ ದಾರ,
ಮತ್ತು ಇನ್ನೊಂದು ಕಂಬ ಆದಮೇಲೆ ಮತ್ತು 1 2 3 ಚೈನ್ ಸೇಮ್ 5 ಪಿಕಾಟ್ ಹಾಕ್ತಾಯಿದ್ದೀನಿ ತ್ರಿಬಲ್ ಕ್ರೋಶೆಯಲ್ಲೇ. ಮತ್ತು ಕ್ರೋಶೆ ಮೇಲೆ 2 ಸಲ ದಾರ ಮತ್ತು ಕಂಬ ಹಾಕಿ ಇನ್ನೊಂದು, ಆಮೇಲೆ ಮತ್ತೆ ಇನ್ನೊಂದು ಸಲ ನಾಲ್ಕನೇ ಕಂಬ ಹಾಕಿ, ಆಮೇಲೆ ನೋಡಿ ಹೀಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಿ. ನೋಡಿ ಡಿಸೈನ್ ಹೀಗಿದೆ. ಅದಾದಮೇಲೆ 1 2 3 4 5 ಚೈನ್ನ ಹಾಕ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಿ. ಲಾಕ್ ಆದಮೇಲೆ ಪಕ್ಕದಲ್ಲೇ ಇನ್ನೊಂದು ಸಲ ಲಾಕ್ ಮಾಡಿಕೊಂಡು 3 ಚೈನ್ನ ಹಾಕ್ಕೊಳ್ಳಿ. 1 2 2 ಚೈನ್ನ ಹಾಕ್ಕೊಂಡು ದಾರ ಟ್ರಿಮ್ ಮಾಡಿ, ದಾರ ಹೀಗೆ ಆಚೆ ಇಳಿದ್ರೆ ಲಾಕ್ ಆಗುತ್ತೆ ನಿಮಗೆ. ಈಗ ನೋಡಿ ಡಿಸೈನ್ ನಿಮಗೆ ಇಷ್ಟು ಚೆನ್ನಾಗಿ ಕಾಣಿಸುತ್ತೆ ನೀಟಾಗಿ. ತುಂಬ ನನಗೂ ಇಷ್ಟ ಆಯಿತು. ಪುಟಾಣಿ ಹಾಫ್ ಫ್ಲವರ್ಸ್ ಥರ ಇತ್ತು ಡಿಸೈನು. ನೋಡಿ ಹೇಗೆ ಕಾಣಿಸುತ್ತೆ. ನಾನು ಇದಕ್ಕೆ ಈಗ ಕಟ್ಟಿ ಡಿಸೈನ್ನ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ ಹೇಳಿ. ನೋಡಿ ಸಿಂಪಲ್ಲಾಗಿದ್ರೂ ಡಿಸೈನು ನಿಮಗೆ ಹಾಕಲಿಕ್ಕೆ ತುಂಬ ಈಸಿ ಇದೆ. ಒಂದೇ ಸ್ಟೆಪ್ಪಲ್ಲೇ ಡಿಸೈನ್ ಮುಗ್ದೋಗುತ್ತೆ. ನೋಡಿ ತುಂಬಾ ಚೆನ್ನಾಗಿತ್ತು. ನನಗೂ ತುಂಬ ಇಷ್ಟ ಆಯಿತು ಡಿಸೈನ್. ಕಟ್ಟಿ ತೋರಿಸ್ತೀನಿ ನೋಡಿ ಡಿಸೈನ್ ಹೇಗೆ ಕಾಣಿಸುತ್ತೆ ಅಂತ ಹೇಳಿ. ನೋಡಿ ಡಿಸೈನ್ ಹೇಗೆ ಕಾಣಿಸುತ್ತೆ. ನಾನು ಇದಕ್ಕೆ 110 ದಾರ ತೊಗೊಂಡು ಕಟ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.